ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಎಸ್ ಜಾನಕಿ ಭಾರತೀಯ ಸಂಗೀತ ಲೋಕ ಕಂಡ ಮಹಾನ್ ಸಾಧಕಿ. 48,000 ಹಾಡುಗಳನ್ನ ಹಾಡಿ ಜನರ ಮನಸ್ಸಲ್ಲಿ ಅಚ್ಚಳಿಯದಂತೆ ಛಾಪು ಮೂಡಿಸಿದಂತ ಜಾನಕಮ್ಮ ತಮ್ಮ 88ನೆಯ ವಯಸ್ಸಿನಲ್ಲಿ ಜುಲೈ 11ರಂದು ನಿಧನರಾಗಿದ್ದಾರೆ. ಎಸ್ ಜಾನಕಿ ಅವರಿಗೆ 4 ರಾಷ್ಟ್ರ ಪ್ರಶಸ್ತಿ, 33 ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳಿಂದ ಗೌರವ, ಪುರಸ್ಕಾರ ಎಲ್ಲವೂ ಕೂಡ ಬಂದಿದ್ರು. ಅವರ ವೈಯಕ್ತಿಕ ಜೀವನ ಮಾತ್ರ ಹೇಗಿತ್ತು ಎನ್ನುವುದೇ ಕುತೂಹಲವಾಗಿ ಉಳಿದಿತ್ತು. ಅವರ ಪತಿ ಏನ್ ಮಾಡ್ತಾ ಇದ್ರು, ಅವರ ಮಗ ಯಾರು, ಮೊಮ್ಮಕ್ಕಳು ಯಾರು, ಹೀಗೆಲ್ಲವೂ ಕೂಡ ಕುತೂಹಲದ ಸಂಗತಿಯೇ ಸರಿ. ಅದರಲ್ಲೂ ಎಸ್ ಜಾನಕಿ ಅವರ ಕೊನೆಯ 20 ವರ್ಷದ ಜೀವನ ಮಾತ್ರ ಅತ್ಯಂತ ರೋಚಕವಾಗಿತ್ತು. ಜೊತೆಗೆ ಅವರ ಮೈಸೂರು ನಂಟು ಕೂಡ ಆಶ್ಚರ್ಯವನ್ನುಂಟು ಮಾಡುತ್ತೆ. 1938ರಲ್ಲಿ ಜನಿಸಿದಂತ ಜಾನಕಿ ಕೇವಲ 9 ವರ್ಷಕ್ಕೆ ವೇದಿಕೆಯ ಹತ್ತಿ ಹಾಡಿದವರು. ಕೊನೆಯದಾಗಿ ಒಟ್ಟಾರೆ ಅವರು ಹಾಡಿದ ಹಾಡುಗಳ ಸಂಖ್ಯೆ 48,000 ಹಾಡುಗಳನ್ನ. ತಮ್ಮ 21ನೆಯ ವರ್ಷಕ್ಕೆ ವಿ ರಾಮ್ ಪ್ರಸಾದ್ ಅವರನ್ನ ಮದುವೆಯಾಗಿ ಮುರಳಿ ಕೃಷ್ಣ ಎನ್ನುವ ಮಗ ಕೂಡ ಇದ್ರು. ಜಾನಕಿ ಅವರನ್ನ ಪ್ರೀತಿಸಿ ಮದುವೆಯಾದ ರಾಮ್ ಪ್ರಸಾದ್ ಜಾನಕಿ ಅವರಿಗೆ ರೆಕಾರ್ಡಿಂಗ್ ಮ್ಯಾನೇಜರ್, ಟೆಕ್ನಿಕಲ್ ಸೂಪರ್ವೈಸರ್ ಕೂಡ ಆಗಿದ್ರು. ಎಸ್ ಜಾನಕಿ ಅವರು ಉತ್ತುಂಗದಲ್ಲಿದ್ದಾಗ 1997ರಲ್ಲಿ ಇದೇ ರಾಮ್ ಪ್ರಸಾದ್ ಹೃದಯಾಘಾತವಾಗಿ ನಿಧನರಾದ್ರು. ಇನ್ನು ಮುರಳಿ ಕೃಷ್ಣ ಭಾರತೀಯ ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮತ್ತು ಅವರ ಪತಿ ವಿ ರಾಮ್ ಪ್ರಸಾದ್ ಅವರ ಏಕೈಕ ಪುತ್ರ. ಸಂಗೀತ ಮತ್ತು ಕಲೆಯಲ್ಲಿ ಆಳವಾಗಿ ಬೇರಿರುವ ಕುಟುಂಬದಲ್ಲಿ ಬೆಳೆದ ಮುರಳಿ ಕೃಷ್ಣ ಚಿಕ್ಕ ವಯಸ್ಸಿನಿಂದಲೇ ಬಲವಾದ ಸೃಜನಶೀಲ ಒಲವನ್ನ ಬೆಳೆಸಿಕೊಂಡ್ರು. ಅವರ ಪೋಷಕರು ಅವರ ಕಲಾತ್ಮಕ ಅನ್ವೇಷಣೆಗಳಿಗೆ ಹೆಚ್ಚಿನ ಬೆಂಬಲ ಕೂಡ ನೀಡಿದ್ರು. ಅವರು ಭರತನಾಟ್ಯಂ ನೃತ್ಯಗಾರರಾಗಿ ತರಬೇತಿಯನ್ನು ಪಡೆದ್ರು ಮತ್ತು ಸಿನಿಮಾ ಮತ್ತು ವಿಶೇಷವಾಗಿ ತಮಿಳು ಮತ್ತು ತೆಲುಗು ಮತ್ತು ಮಲಯಾಳ ಚಿತ್ರಗಳ ಬಗ್ಗೆ ಆಳವಾದ ಉತ್ಸಾಹವನ್ನ ಕೂಡ ಬೆಳೆಸಿಕೊಂಡ್ರು. ಮುರಳಿ ಕೃಷ್ಣ ನಟ ಮತ್ತು ನಿರ್ದೇಶಕರಾಗಿ ಕೆಲಸ ಮಾಡುವ ಮೂಲಕ ಮನರಂಜನಾ ಉದ್ಯಮದಲ್ಲಿ ತಮ್ಮ ಆಸಕ್ತಿಯನ್ನ ಬೆಳೆಸಿಕೊಂಡ್ರು ಮತ್ತು ಮುಂದುವರೆದ್ರು. ಅವರು ವಿನಾಯಕುಡು ಮತ್ತು ಮಲ್ಲೆ ಪೂವಂನಂತಹ ತೆಲುಗು ಚಿತ್ರಗಳಲ್ಲಿ ಕಾಣಿಸಿಕೊಂಡ್ರು. ಜೊತೆಗೆ ಪ್ರಾದೇಶಿಕ ದಕ್ಷಿಣ ಚಿತ್ರರಂಗದಲ್ಲಿ ಕೆಲಸವನ್ನು ಕೂಡ ಮಾಡಿದ್ರು. ಮುರಳಿ ಕೃಷ್ಣ ಅವರು ಚೆನ್ನೈ ಮೂಲದ ಶಾಸ್ತ್ರೀಯ ನೃತ್ಯಗಾರ್ತಿ ಉಮಾ ಅವರನ್ನ ಕೂಡ ವಿವಾಹ ಆಗಿದ್ರು. ದಂಪತಿಗೆ 2 ಹೆಣ್ಣು ಮಕ್ಕಳು, ಅಪ್ಸರ ಮತ್ತು ವೈದಲ್ಯ ಅನ್ನುವಂತ 2 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಮುರಳಿಯವರ ವಿವಾಹವು ವಿಚ್ಛೇದನದಲ್ಲಿ ಅಂತ್ಯಗೊಳ್ಳುವ ಮೊದಲು ತನ್ನ 2 ಹೆಣ್ಣು ಮಕ್ಕಳು ಬೆಳೆದು ಸ್ಥಿರವಾಗುವುದನ್ನ ಖಚಿತಪಡಿಸಿಕೊಂಡ ನಂತರ ಈ ದಂಪತಿಗಳು ವಿವಾಹ ವಿಚ್ಛೇದನವನ್ನು ಪಡ್ಕೊಂಡ್ರು. ಅದಾದ ನಂತರ ಮುರಳಿ ಶಾಂತ ಜೀವನವನ್ನ ಆರಿಸಿಕೊಂಡ್ರು. ಜೊತೆಗೆ ಅವರ ತಾಯಿ ಎಸ್ ಜಾನಕಿಯವರ ಕೊನೆಯ ವರ್ಷಗಳಲ್ಲಿ ಅವರೊಂದಿಗೆ ಇದ್ದು ಸ್ಥಳಾಂತರಗೊಂಡರು. ಆಶ್ಚರ್ಯವೆಂದ್ರೆ ಇದೇ ಮುರಳಿ ಕೃಷ್ಣ ಅಂದ್ರೆ ಎಸ್ ಜಾನಕಿಯವರ ಏಕೈಕ ಪುತ್ರ ಜನವರಿ 22, 2026ರಂದು ಮುಂಜಾನೆ ಹಠಾತ್ ಹೃದಯಾಘಾತದಿಂದ 65ನೇ ವರ್ಷದಲ್ಲಿ ಅನಿರೀಕ್ಷಿತವಾಗಿ ನಿಧನರಾದ್ರು. ಅವರ ಹಠಾತ್ ನಿಧನವು ದಕ್ಷಿಣ ಭಾರತದ ಸಂಗೀತ ಮತ್ತು ಚಲನಚಿತ್ರ ಬಂಧುಗಳಲ್ಲಿ ದುಃಖದ ಅಲೆಯನ್ನು ಉಂಟು ಮಾಡಿತ್ತು. ಹೀಗಾಗಿ ಒಂದೇ ವರ್ಷದಲ್ಲಿ ಮಗ ಮುರಳಿ ಮತ್ತು ತಾಯಿ ಎಸ್ ಜಾನಕಿ ಇಹಲೋಕ ತ್ಯಜಿಸಿದ್ದು ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟವೇ ಸರಿ. ವರ್ಷದಿಂದ ಈಚೆಗೆ ಬೆಳೆದಂತ ಮೈಸೂರು ನಂಟು ಅಭಿಮಾನಿಯನ್ನೇ ಸಾಕು ಮಗನಾಗಿ ಕೊನೆಗೆ ಮೈಸೂರಲ್ಲಿ ತಮ್ಮ ಜೀವವನ್ನ ಬಿಟ್ರು ಅಂದ್ರೆ ನಿಜಕ್ಕೂ ಎಸ್ ಜಾನಕಿ ಅವರಿಗೆ ಮೈಸೂರು ಯಾವುದೋ ಜನ್ಮದಲ್ಲಿ ಬೆಸೆದ ನಂಟು ಎನ್ನುವುದು ಕೂಡ ನಮ್ಗನ್ಸತ್ತೆ. ಇನ್ನು ಎಸ್ ಜಾನಕಿ ಅವರು ಮಾಡಿದ ಹಣ ಅಥವಾ ಆಸ್ತಿ ಎಷ್ಟು ಎನ್ನುವುದನ್ನ ಒಮ್ಮೆ ಕೇಳಿದ್ರೆ ಹೌದಾ ಅನ್ಸತ್ತೆ. 48,000 ಹಾಡುಗಳನ್ನ ಹಾಡಿದ ಎಸ್ ಜಾನಕಿ ಅವರು ಸರಿಸುಮಾರು 537 ಕೋಟಿಯಷ್ಟು ಆಸ್ತಿ ಅಥವಾ ಹಣ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಕೂಡ ದೊಡ್ಡ ಸಾಧನೆಯೇ ಸರಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.